ಬಹಳ ವರ್ಷದ ಹಿಂದೆ ನನ್ನ ಅಜ್ಜಿ ನನಗೆ ಒಂದು ಉತ್ತಮವಾದ ಡಿಸೈನರ್ ಬಟ್ಟೆಯನ್ನು ಉಡುಗೊರೆಯಾಗಿ ನೀಡಿದ್ದರು. ನನಗೆ ಅಜ್ಜಿ ಹಾಗೂ ಅವರು ಕೊಟ್ಟಂತಹ ಬಟ್ಟೆ ಎರಡೂ ಬಹಳ ಪ್ರಿಯವಾಗಿತ್ತು. ಅಂದಿನಿಂದ ನಾನು ಬರೀ ವಿಶೇಷ ಸಂದರ್ಭಕ್ಕೆ ಮಾತ್ರ ಅದನ್ನು ಧರಿಸ್ತಿದ್ದೆ. ಅದನ್ನು ನಾನು ಎಷ್ಟು ದಿನ ಧರಿಸಿಕೊಳ್ಳಬೇಕಾಯಿತು ಎಂದು ನಾನು ಈಗ ಯೋಚಿಸತೊಡಗಿದೆ. ಈ ಲೋಕದಲ್ಲಿ ಯಾರಿಗೋಸ್ಕರ ಅಥವಾ ಯಾವುದಕ್ಕಾಗಿ ಅದನ್ನು ಸುರಕ್ಷಿತವಾಗಿ ಇಟ್ಟಿರುವೆ ಎಂದು ನನ್ನನ್ನು ನಾನೇ ಪ್ರಶ್ನಿಸಿಕೊಂಡೆ. ಈ ರೀತಿಯಾದ ಕೆಲಸವನ್ನು ನಾವು ಏಕೆ ಮಾಡುತ್ತೇವೆ? ನನಗೆ ಬಹಳ ಇಷ್ಟವಿದ್ದಂಥ ಆ ಸುಂದರವಾದ ವಸ್ತ್ರವನ್ನು ಅನೇಕ ಬಾರಿ ಹಾಕಿಕೊಂಡು ಸಂತೋಷವಾಗಿರಬಹುದಾಗಿತ್ತು ಎಂದು ಯೋಚಿಸಿದೆ. ಜೀವನ ಬಹಳ ಸಣ್ಣದಾಗಿರುತ್ತದೆ. ನಿಮಗೆ ಇಷ್ಟವಿರುವ ಎಲ್ಲ ವಸ್ತ್ರಗಳನ್ನು ಧರಿಸಿರಿ. ನಿಮಗೆ ಪ್ರಿಯವಾಗಿರುವ ವಸ್ತ್ರ ಅಥವಾ ಶೂಗಳನ್ನು ಯಾರಿಗಾಗಿಯೋ ಅಥವಾ ವಿಶೇಷವಾದ ಸಂದರ್ಭಕ್ಕಾಗಿ ಕಾಯದೆ ಸಂತೋಷವಾಗಿ ಧರಿಸಿರಿ. ಸಮಯವು ಬಹಳ ಅಮೂಲ್ಯವಾಗಿರುತ್ತದೆ. ನಾಳೆಯ ಬಗ್ಗೆ ಚಿಂತಿಸಿ ಇವತ್ತಿನ ಸಂತೋಷವನ್ನು ಕಳೆದುಕೊಳ್ಳುವುದು ಮೂರ್ಖತನವಾಗಿದೆ. ದೇವರು ನಮಗಾಗಿ ಸೃಷ್ಟಿಸಿದ ಲೋಕವನ್ನು, ನಮಗಾಗಿಟ್ಟಿರುವ ಎಲ್ಲವನ್ನು ನಾವು ಆನಂದಿಸಬೇಕು. ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ. ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು ಎಂದು ಬೈಬಲ್ ಹೇಳುತ್ತದೆ.